ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರೋದಿಲ್ಲ ಅನ್ನೋದು ನಮ್ಮಲ್ಲಿರೋ ಒಂದು ಚಂದದ ಗಾದೆ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಮೊನ್ನೆ ತನಕ ಭಾರತದ ವಿರುದ್ಧ ಗುಟುರು ಹಾಕ್ತಾ ಇದ್ದ ಪಾಕಿಸ್ತಾನ ಈಗ ದಿಢೀರಂತ ತನ್ನ ವೇಷ ಬದಲಾಯಿಸಿದೆ. ಪಾಕಿಸ್ತಾನದ ಪಾತ್ರೆ ಶಬ್ದ ಮಾಡೋಕೆ ಶುರುವಾಗಿದ್ದೆ ತಡ ಭಾರತಕ್ಕೆ ಈಗ ಸ್ನೇಹದ ಸಂದೇಶವನ್ನ ಕಳಿಸೋಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನ ಬದಲಾಗಿದ್ಯಾಕೆ? ಇದರ ಹಿಂದಿರೋ ಅಸಲಿ ಕತೆ ಏನು? ನಾನಾ ನೀನಾ ಅಂತಿದ್ದ ಪಾಕಿಗಳು ಈಗ ನಾವೆಲ್ಲ ಒಂದೇ, ನಾನು ನೀನು ಎಲ್ಲ ಒಂದೇ ಅಂತ ಹೇಳ್ತಿರೋದು ಯಾಕೆ? ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪಾಕ್ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಭಾರತೀಯರಿಗೆ ಪಾಖಂಡಿಗಳು ಅಥವಾ ಪಾಕಿಗಳು ಅಥವಾ ಪಾಪಿಗಳು ಈ ರೀತಿ ಪದಗಳನ್ನು ಬಳಸ್ತಾರೆ ಭಾರತೀಯರು. ಅಷ್ಟು ಸಿಟ್ಟಿದೆ ಭಾರತೀಯರಿಗೆ ಈ ದೇಶ ಭಾರತದ ವಿರುದ್ಧ ವರ್ತಿಸೋ ರೀತಿಯ ಕಾರಣಕ್ಕಾಗಿ. ಹಾಗಾಗಿ ಭಾರತೀಯರಿಗೆ ಆ ರೀತಿ ಬೇಜಾರಿದೆ, ಅಸಹನೆ ಇದೆ ಈ ದೇಶದ ಬಗ್ಗೆ. ಆದರೆ ಪಾಕ್ ಅನ್ನೋ ಪದಕ್ಕೆ ಶುದ್ಧ ಅನ್ನೋ ಅರ್ಥ ಬರುತ್ತಂತೆ. ಪಾಕಿಸ್ತಾನ್ ಅಂದರೆ ಎ ಪ್ಲೇಸ್ ಆಫ್ ಪ್ಯೂರ್ ಅನ್ನೋ ಮೀನಿಂಗ್ ಇದೆಯಂತೆ. ಆದರೆ ಆ ರೀತಿ ಅರ್ಥ ಬರೋ ರೀತಿ ಅವರು ಬದುಕ್ತಾ ಇಲ್ಲ ಅಷ್ಟೇ. ಮನಸ್ಸಿನ ತುಂಬ ಬರೀ ಭಾರತದ ವಿರುದ್ಧ ದ್ವೇಷವನ್ನೇ ತುಂಬಿಕೊಂಡ ಪಾಕಿಸ್ತಾನ ಭಾರತದ ವಿರುದ್ಧ, ಭಾರತೀಯರ ವಿರುದ್ಧ ಉಗ್ರ ದಾಳಿಯಿಂದ ಹಿಡಿದು ಯುದ್ಧದ ತನಕ ಎಲ್ಲವನ್ನ ಮಾಡ್ತು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಕೂಡ ಸೇನೆಗೆ ದುಡ್ಡು ಹಾಕಿದ್ರು. ಕೈಯಲ್ಲಿ ಕಾಸಿಲ್ದಿದ್ರೂ ಬತ್ತಳಿಕೆಗೆ ಅಣ್ವಸ್ತ್ರ ಬಂತು. ಇದೆಲ್ಲ ಭಾರತ ವಿರುದ್ಧದ ಅವರ ದ್ವೇಷ ಮತ್ತು ದ್ವೇಷ ಅದೇ ಕಾರಣ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ದ್ವೇಷವೇ ಪಾಕಿಸ್ತಾನವನ್ನು ಕೂಡ ಸುಡ್ತಾ ಬಂತು. ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ದ್ವೇಷ ಕಾರೋಕ್ಕೂ ಒಳಗಡೆ ಪೆಟ್ರೋಲ್ ಇಲ್ಲ, ಆ ರೀತಿ ಆಗೋಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಕೈ ಕಟ್ಕೊಂಡು ನಿಂತ್ಕೊಂಡಿದೆ. ಭಾರತದೊಂದಿಗೆ ಸಂಬಂಧ ವೃದ್ಧಿ ಮಾಡ್ಕೊಳ್ತೀವಿ ಅಂತ ಹೇಳೋಕೆ ಶುರು ಮಾಡಿದೆ. ಏನಾಗಿದೆ ಅಂದರೆ, ಭಾರತದೊಂದಿಗೆ ವ್ಯಾಪಾರ ಬೇಕು ಅಂತ ಪಾಕಿಸ್ತಾನದ ಹಾಲಿ ವಿದೇಶಾಂಗ ಸಚಿವ ಇಶಕ್ ಧರ್ ಮಾತಾಡಿದ್ದಾರೆ. ಇಶಕ್ ಧರ್ರನ್ನು ಪಾಕ್ನ ಕುಖ್ಯಾತ ಹಣಕಾಸು ಸಚಿವ ಅಂತ ಕೂಡ ಕರೀತಾರೆ. ಪಾಕಿಸ್ತಾನದ ಆರ್ಥಿಕತೆಯನ್ನು ಹಳ್ಳ ಹಿಡಿಸಿದ ಮಹಾನುಭಾವ ಅಂತ ಕೂಡ ಗುರುತಿಸಲಾಗುತ್ತೆ. ಈತನಿಗೀಗ ವಿದೇಶಾಂಗ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈಗೀತ ಪಾಕಿಸ್ತಾನಕ್ಕೆ ಭಾರತದೊಂದಿಗೆ ವ್ಯಾಪಾರ ಸಂಬಂಧ ಬೇಕು, ಪಾಕಿಸ್ತಾನದ ಬಿಸ್ನೆಸ್ ಮ್ಯಾನ್ಗಳು ನಮಗೆ ಭಾರತದ ವ್ಯಾಪಾರ ಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ನಾವು ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೀವಿ, ಭಾರತದ ಜೊತೆಗೆ ವ್ಯಾಪಾರ ಸಂಬಂಧ ವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೇ ಕಾಶ್ಮೀರದ ವಿಚಾರದಲ್ಲಿ ನಾವು ಜಗಳ ಮಾಡ್ಬೋದು. ಆರ್ಟಿಕಲ್ 370 ರದ್ದು ಮಾಡಿದ್ದು ನಮಗೆ ದುಃಖ ಆಗಿದೆ ನಿಜ. ಆದರೆ ನಾವು ನೆರೆ ಹೊರೆಯವರನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ನಾವು ಅವರೊಂದಿಗೆ ಶಾಂತಿಯಿಂದಲೇ ಬದುಕಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ವಿದೇಶಾಂಗ ಸಚಿವನ ಬಾಯಲ್ಲಿ ಉದುರಿರೋ ಅಣಿಮುತ್ತು ಇದು ಏನು ಕಾರಣ ಅಂತ ಹುಡ್ಕೋಕು ಮೊದಲು ಭಾರತ ಹಾಗೂ ಪಾಕಿಸ್ತಾನ ನಡುವೆ ವ್ಯಾಪಾರ ನಿಂತು ಹೋಗಿದ್ದು ಯಾಕೆ ಅಂತ ಕೂಡ ನೋಡಬೇಕಲ್ಲ. ನಿಮಗೆ ಇಲ್ಲಿ ತುಂಬ ಜನರಿಗೆ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ನಾವು ಪಾಕಿಸ್ತಾನ ಜೊತೆ ವ್ಯಾಪಾರ ಮಾಡ್ತಾ ಇದ್ವಾ ಯಾವಾಗ ಅಂತ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಸಂಬಂಧಗಳೇ ಹಾಗೆ. ವೈಯಕ್ತಿಕ ಜೀವನದಲ್ಲಿ ಜಗಳ ಆದರೆ ತುಂಬ ಜನ ಮಾತಾಡೋದು ಬಿಟ್ಟು ಬಿಡ್ತಾರೆ, ಸಂಬಂಧ ಇಲ್ಲ ಅಂತ ಬದುಕ್ಬಿಡ್ತಾರೆ. ಆದರೆ ಒಂದು ದೇಶ ಅಂತ ಬಂದಾಗ ಆ ರೀತಿ ಮಾಡೋಕ್ಕೆ ಬರಲ್ಲ. ಇವತ್ತು ಚೀನಾ ಅಮೆರಿಕ ಎಷ್ಟೇ ಕಿತ್ತಾಡಿದ್ರೂ ಇಬ್ಬರು ಬಿಲಿಯನ್ ಗಟ್ಟಲೆ ವ್ಯಾಪಾರ ಮಾಡ್ತಾರೆ. ತೈವಾನ್ನಿಂದ ಚೀನಾ ಸಾಕಷ್ಟು ತರಿಸ್ಕೊಳುತ್ತೆ. ರಷ್ಯಾವನ್ನು ದ್ವೇಷಿಸ್ತಾ ಇದ್ದ ಯುರೋಪ್ ಮೊನ್ನೆ ತನಕ ತೈಲ ತರಿಸ್ಕೊಳ್ತಾ ಇತ್ತು. ಹೀಗೆ ಒಂದು ದೇಶ ರಾಜತಾಂತ್ರಿಕವಾಗಿ ಎಷ್ಟೇ ಕಿತ್ತಾಡಿದ್ರೂ ಕೂಡ ಆರ್ಥಿಕವಾಗಿ ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆಗೇ ಇರ್ತಾರೆ. ಇದರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಕೂಡ ಹೊರತಾಗಿರಲಿಲ್ಲ. ಭಾರತದ ಜೊತೆ ಅನೇಕ ಸಲ ಯುದ್ಧ ಮಾಡಿದ್ರೂ ಪಾಕ್ ವ್ಯಾಪಾರ ಸಂಬಂಧವನ್ನು ಕೆಡಿಸ್ಕೊಂಡಿರಲಿಲ್ಲ. 1996ರಲ್ಲೇ ಪಾಕಿಸ್ತಾನಕ್ಕೆ ಭಾರತ MFN ಅಂದರೆ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನವನ್ನು ಕೊಟ್ಟಿತ್ತು. ಅಂದರೆ ಪಾಕಿಸ್ತಾನ ಕೂಡ ನಮ್ಮ ವ್ಯಾಪಾರದ ದೃಷ್ಟಿಯಲ್ಲಿ ಒಂದು ಕ್ಯಾಟಗರೈಸೇಷನ್ ಥರ ಅತ್ಯಾಪ್ತ ದೇಶ ಅಂತ ಕೊಟ್ಟಿತ್ತು. ಅದರ ಅಡಿಯಲ್ಲಿ ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ವು. ಇದರ ಪ್ರಕಾರ ಪಾಕಿಸ್ತಾನದಿಂದ ಭಾರತಕ್ಕೆ ಒಂದಷ್ಟು ಪದಾರ್ಥಗಳು, ಭಾರತದಿಂದ ಪಾಕಿಸ್ತಾನಕ್ಕೆ ಒಂದಷ್ಟು ಪದಾರ್ಥಗಳು ಪೂರೈಕೆ ಆಗ್ತಾ ಇದ್ವು. ಭಾರತದಿಂದ ಕಲ್ಲಿದ್ದಲು, ಔಷಧ, ಸೆರಾಮಿಕ್ಸ್, ಕಾಫಿ, ಟೀ, ಮಸಾಲೆ ಪದಾರ್ಥ, ಹತ್ತಿ, ರಸಗೊಬ್ಬರ, ಎಣ್ಣೆಕಾಳು, ಫುಡ್ ಪ್ರಾಡಕ್ಟ್ಸ್ ರಫ್ತಾಗ್ತಾ ಇದ್ವು. ಪಾಕ್ನಿಂದ ಭಾರತಕ್ಕೆ ಡ್ರೈ ಫ್ರೂಟ್ಸ್, ಉಪ್ಪು, ಸಲ್ಫರ್, ಸ್ಟೋನ್, ಪ್ಲಾಸ್ಟ್ರಿಂಗ್ ಮೆಟೀರಿಯಲ್, ಒಂದಷ್ಟು ಅದಿರು, ಚರ್ಮ ಇತ್ಯಾದಿ ಬರ್ತಾ ಇತ್ತು. ಭಾರತದಿಂದ ಪಾಕಿಸ್ತಾನಕ್ಕೆ 2018-19 ಸಾಲಿನಲ್ಲಿ $2 ಬಿಲಿಯನ್ ಮೌಲ್ಯದ ವಸ್ತುಗಳು ರಫ್ತಾಗಿದ್ವು.
ಪಾಕ್ನಿಂದ ಭಾರತಕ್ಕೆ $494 ಮಿಲಿಯನ್ ಮೌಲ್ಯದ ವಸ್ತುಗಳು ಬಂದಿದ್ವು. ಅಂದರೆ ಭಾರತದ ಮೇಲೆ ಪಾಕಿಸ್ತಾನಕ್ಕೆ ಜಾಸ್ತಿ ಅವಲಂಬನೆ ಇತ್ತೆ ಹೊರತು ಭಾರತಕ್ಕೆ ಅಂಥ ದೊಡ್ಡ ಅವಲಂಬನೆ ಇರಲಿಲ್ಲ ಪಾಕ್ ಮೇಲೆ. ಇಷ್ಟೆಲ್ಲ ಅವಲಂಬಿತವಾಗಿದ್ದ ಪಾಕಿಸ್ತಾನ 2019ರಲ್ಲಿ ಒಂದು ಎಡವಟ್ಟನ್ನು ಮಾಡಿಕೊಳ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ 2019ರ ಆಗಸ್ಟ್ ತಿಂಗಳಲ್ಲಿ ಭಾರತ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತಗೊಳ್ತು. ಅದು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದತಿ. ಇದನ್ನು ವಿಶೇಷ ಅನ್ನೋಕ್ಕಿಂತ ವಿದೇಶಿ ಸ್ಥಾನಮಾನ ಅನ್ಬೋದೇನೋ. ಯಾಕಂದರೆ ಪ್ರತ್ಯೇಕ ಧ್ವಜ, ಪ್ರತ್ಯೇಕ ಸಂವಿಧಾನ ಇದೆಲ್ಲ ಜಮ್ಮು ಕಾಶ್ಮೀರಕ್ಕಿತ್ತು. ಸೊ ಅದ್ಯಾವುದು ಬೇಡ ಅಂತ ಭಾರತ ಅದನ್ನು ತೆಗೆದು ಬಿಸಾಕ್ತು. ಆದರೆ ಪಾಕಿಸ್ತಾನ ಇದನ್ನು ಸಹಿಸಲಿಲ್ಲ. ನೆರೆಮನೆಯವರು ಹಬ್ಬ ಮಾಡಿದ್ರೆ ಇವ್ರ ಮನೆಯಲ್ಲಿ ಉಬ್ಬುಸ ಅನ್ನೋ ಥರ ಪಾಕಿಸ್ತಾನ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡ್ತು. ಭಾರತ ಕಾಶ್ಮೀರವನ್ನು ತನ್ನೊಂದಿಗೆ ಸೇರಿಸ್ಕೊಳ್ತು. ಇದನ್ನು ಒಪ್ಪಲ್ಲ, ಮತ್ತೆ ಆರ್ಟಿಕಲ್ 370 ರಿಸ್ಟೋರ್ ಮಾಡಬೇಕು ಅಂತ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡ್ತು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪಾಕಿಸ್ತಾನದ ಅವತ್ತಿನ ಪ್ರಧಾನಿ ಇಮ್ರಾನ್ ಖಾನ್ ಭಾರತದ ವಿರುದ್ಧ ಮೈ ಪರ್ಚ್ಕೊಂಡ್ರು. ಇದ್ಯಾವುದಕ್ಕೂ ಭಾರತ ಕೇರ್ ಮಾಡಲಿಲ್ಲ. ಗ್ಲಾಸ್ ಒಳಗಿರೋ ಕರಡಿ ಪರ್ಚಕ್ ಬಂತು ಅಂತ ಹೇಳ್ತಾರಲ್ಲ, ಆ ರೀತಿ ಆಯಿತು. ನೋಡಕ್ ಬಂದಿರೋಂಥ ಟೂರಿಸ್ಟ್ಗಳು ನೋಡ್ಕೊಂಡು ಹೋಗ್ತಿರ್ತಾರೆ, ಕರಡಿ ಗ್ಲಾಸಿಗೆ ಪರ್ಚ್ತಾ ಇರುತ್ತಲ್ಲ, ಆ ರೀತಿ ಪರ್ಚ್ಕೊಂಡಿದ್ದು ಇಮ್ರಾನ್ ಖಾನ್. ಭಾರತ ಯಾವುದು ಕೇರ್ ಮಾಡಲಿಲ್ವಾ, ಇನ್ನಷ್ಟು ಉರಿದು ಹೋಯ್ತು ಇಮ್ರಾನ್ ಖಾನ್ಗೆ. ಭಾರತದ ಮೇಲೆ ನಾವು ನಿರ್ಬಂಧ ಹೇರ್ತೀವಿ ಅಂತ ಪಾಕ್ ಮತ್ತು ಭಾರತದ ವ್ಯಾಪಾರ ಸಂಬಂಧವನ್ನು ಕಟ್ ಮಾಡಿದ್ರು ಇಮ್ರಾನ್ ಖಾನ್. ಕಾಶ್ಮೀರಕ್ಕಾಗಿ ಪಾಕಿಸ್ತಾನ ಏನು ಬೇಕಾದರೂ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಏನೇನು ಮಾಡ್ಬೋದೋ ಎಲ್ಲವನ್ನ ಭಾರತದ ವಿರುದ್ಧ ಮಾಡ್ತೀವಿ, ಇದು ಸ್ಯಾಂಪಲ್ ಅಂತೆಲ್ಲ ಗಲಾಟೆ ಮಾಡಿದ್ರು. ನಿಜಕ್ಕೂ ಅಲ್ಲಿ ಏನಾಗಿತ್ತು ಅಂದರೆ 2019ರ ಫೆಬ್ರವರಿಯಲ್ಲಿ ಆರ್ಟಿಕಲ್ 370 ರದ್ದು ಮಾಡೋಕ್ಕೂ ಮೊದಲು ಭಾರತದಲ್ಲಿ ಪುಲ್ವಾಮಾ ದಾಳಿಯಾದಾಗ ಭಾರತ ಪಾಕ್ ವಿರುದ್ಧ ಒಂದು ಕ್ರಮ ತಗೊಂಡಿತ್ತು. ದಾಳಿ ನಡೆದ 24 ಗಂಟೆ ಒಳಗೆ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಅತ್ಯಾಪ್ತ ದೇಶ ಅನ್ನೋ ಸ್ಥಾನಮಾನವನ್ನು ಭಾರತ ನಿಲ್ಲಿಸಿತ್ತು. ಇದರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದ ವಸ್ತುಗಳ ವ್ಯಾಪಾರದ ಮೇಲೆ 200% ಟ್ಯಾಕ್ಸ್ ಹೆಚ್ಚು ಮಾಡಲಾಯಿತು. ಆ ಸ್ಟೇಟಸ್ ಇದ್ದಿದ್ರೆ ವಸ್ತುಗಳ ಬೆಲೆ ಕಮ್ಮಿ ಆಗ್ತಾ ಇತ್ತು. ಪಾಕಿಸ್ತಾನ ಆ್ಯಕ್ಚುಲಿ ಈ ಕಾರಣಕ್ಕೆ ಅದನ್ನು ತೆಗೆದು ಹಾಕಿರೋದು, ವ್ಯಾಪಾರವನ್ನು ನಿಲ್ಲಿಸಿರೋದು. ಆದರೆ ಕಾಶ್ಮೀರದ ನೆಪವನ್ನು ಕೊಟ್ಟರು ಅಷ್ಟೇ. ಇರಲಿ, ಪಾಕಿಸ್ತಾನ ಕಾಶ್ಮೀರದಲ್ಲಿ 370 ರದ್ದು ಮಾಡಿದ್ಮೇಲೆ ಅಫಿಷಿಯಲ್ ಆಗಿ ಭಾರತದ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಕಡ್ಕೊಳ್ತು. ಭಾರತದಿಂದ ಬರ್ತಾ ಇದ್ದ 1209 ಬೇರೆ ಬೇರೆ ಪದಾರ್ಥಗಳ ಮೇಲೆ ಪಾಕ್ ನಿರ್ಬಂಧ ಹೇರ್ತು. ಕೇವಲ 138 ಪದಾರ್ಥಗಳಿಗೆ ಮಾತ್ರ ಅಟಾರಿ ವಾಘಾ ಬಾರ್ಡರ್ ಮೂಲಕ ಆಮದು ಮಾಡ್ಕೊಳ್ಳೋಕೆ ಪರ್ಮಿಟ್ ಕೊಡ್ತು. ಅದರಂತೆ ಭಾರತ ಕೂಡ ಒಂದಷ್ಟು ಪದಾರ್ಥಗಳನ್ನು ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ತಾ ಇತ್ತು. ಆದರೆ ಕೊರೋನಾ ಬಳಿಕ ಭಾರತ ಹಾಗೂ ಪಾಕ್ ನಡುವೆ ನಡೀತಾ ಇದ್ದ ಅಲ್ಪ ಸ್ವಲ್ಪ ವ್ಯಾಪಾರವೂ ಬಂದಾಯಿತು. ಕೇವಲ ಮೆಡಿಸಿನ್ ಮಾತ್ರ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಆದರೆ ಅದಾದಮೇಲೆ ಪಾಕಿಸ್ತಾನದಲ್ಲಿ ಆರ್ಥಿಕ ಸಂಕಷ್ಟ ಶುರುವಾಯಿತು. ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆ ಆಗ್ತಾ ಬಂತು. ಯಾವ ಮಟ್ಟಿಗೆ ಬೆಲೆ ಏರಿಕೆ ಆಯಿತು ಅಂದರೆ ಜನಕ್ಕೆ ತಿನ್ನೋಕ್ಕೂ ಆಹಾರ ಇರಲಿಲ್ಲ. ಅಲ್ಲಿ ಸರ್ಕಾರ ಆಹಾರ ಹಂಚೋಣ ಅಂತ ಹೇಳಿ ಲಾರಿ ತಗೊಂಡು ಹೋದರೆ ಜನ ಬಂದು ಬಿದ್ದು ಕಾಲು ತುಳಿತ ಉಂಟಾಗಿ ಭದ್ರತಾ ಸಿಬ್ಬಂದಿ ಬಂದೂಕು ಹಿಡ್ಕೊಂಡು ನಿಂತ್ಕೊಂಡು ಗುಂಡೆಲ್ಲ ಹಾರಿಸಿ ಗುಲಿಬಾರೆಲ್ಲ ಮಾಡಿ ಕ್ರೌಡ್ ಕಂಟ್ರೋಲ್ ಮಾಡೋ ಮಟ್ಟಿಗೆ ಅಲ್ಲಿ ಅನ್ನಕ್ಕಾಗಿ ಗೋಧಿಗಾಗಿ ಹಾಹಾಕಾರ ಶುರುವಾಯಿತು. ಹೀಗಾಗಿ 2021ರಲ್ಲಿ ಭಾರತದೊಂದಿಗೆ ವ್ಯಾಪಾರ ಮತ್ತೆ ಮಾಡಬೇಕು ಅಂತ ನಿಧಾನಕ್ಕೆ ಪಾಕಿಸ್ತಾನ ರಾಗ ಹಾಡೋಕೆ ಶುರು ಮಾಡ್ತು. ವ್ಯಾಪಾರವನ್ನು ಮತ್ತೆ ಆರಂಭಿಸುವ ಬಗ್ಗೆ ಪಾಕಿಸ್ತಾನ ಮಾತಾಡ್ತಿರೋದು ಹಾಗಂತಿದೆ ಮೊದಲ ಬಾರಿಯಲ್ಲ. 2021ರಲ್ಲಿ ಪಾಕಿಸ್ತಾನದ ಎಕನಾಮಿಕ್ ಕೋಆರ್ಡಿನೇಷನ್ ಕೌನ್ಸಿಲ್, ಅಂದರೆ ಪಾಕಿಸ್ತಾನದಲ್ಲಿ ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆ, ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಭಾರತದಿಂದ ಹತ್ತಿ ಮತ್ತು ನೂಲು ಆಮದು ಮಾಡಿಕೊಳ್ಳೋಕೆ ಅನುಮತಿ ಕೊಡ್ತು. ಬ್ರೆಜಿಲ್ ಮತ್ತು ಅಮೆರಿಕದಿಂದ ಬರ್ತಾ ಇದ್ದ ಹತ್ತಿ ಪಾಕಿಸ್ತಾನಕ್ಕೆ ಕಾಸ್ಟ್ಲಿ ಆಗ್ತಾ ಇತ್ತು. ಹೀಗಾಗಿ ಆ ಆಮದಿನ ವೆಚ್ಚ ಕಮ್ಮಿ ಮಾಡೋಕ್ಕೆ ಪಾಕಿಸ್ತಾನ ಈ ನಿರ್ಧಾರ ಮಾಡಿತ್ತು. ಆದರೆ ಈ ಆರ್ಥಿಕ ಸಮಿತಿಯ ಮಂಡಳಿಯ ನಿರ್ಧಾರವನ್ನು ಇಮ್ರಾನ್ ಖಾನ್ ಸರ್ಕಾರ ಒಪ್ಪಲೇ ಇಲ್ಲ. ಭಾರತದೊಂದಿಗೆ ಮಾತುಕತೆ ಶುರು ಮಾಡೋದಾ, ಆಗಲ್ಲಪ್ಪ ಅಂತ ದುರಹಂಕಾರ ತೋರಿಸಿದ್ರು. ಸರ್ಕಾರ ಭಾರತದೊಂದಿಗೆ ವ್ಯಾಪಾರ ಮಾಡೋ ಬಗ್ಗೆ ಮಾತನಾಡ್ತಾ ಇದೆ. ಆದ ಕಾರಣ ಪಾಕಿಸ್ತಾನದಲ್ಲೀಗ ಆಹಾರ ಪದಾರ್ಥಗಳ ರೇಟು ಮಿತಿ ಮೀರಿ ಜಾಸ್ತಿ ಆಗಿದೆ. ಆಹಾರವೇ ಇಲ್ಲ, ಹೊರಗಿಂದ ತರಿಸ್ಕೊಳ್ಳೋಕ್ಕೆ ದುಬಾರಿ, ಹೊರಗಿಂದ ದುಬಾರಿ ಕೊಟ್ಟು ತರಿಸ್ಕೊಳ್ಳೋಣ ಅಂದರೆ ವಿದೇಶಿ ವಿನಿಮಯ ಇಲ್ಲ, ಫಾರಿನ್ ಕರೆನ್ಸಿ ಇವ್ರ ಹತ್ರ ಇಲ್ಲ ಜಾಸ್ತಿ. ಇವ್ರ ಕರೆನ್ಸಿಯನ್ನು ಜಗತ್ತು ಮೂಸಲ್ಲ. 2022ರಲ್ಲಿ ಪ್ರವಾಹ ಬಂದು ಪಾಕಿಸ್ತಾನದ ಕೃಷಿಯನ್ನು, ಅಲ್ಲಿನ ಆರ್ಥಿಕತೆಯನ್ನು ಕೊಚ್ಕೊಂಡು ಹೋಗಿತ್ತು ಅದು. ಅದರ ಜೊತೆಗೆ ರಾಜಕೀಯ ಅಸ್ಥಿರತೆ, ಉಗ್ರ ದಾಳಿಗಳು ಕೂಡ ಪಾಕಿಸ್ತಾನದ ಆರ್ಥಿಕತೆಗೆ ಪೆಟ್ಟು ಕೊಟ್ಟಿದೆ. ಯಾರು ಸಾಲ ಕೇಳಿದ್ರೂ ಕೊಡ್ತಾ ಇಲ್ಲ. ಬೇರೆಯವರು ಬಿಡಿ, ಅರಬ್ ದೊರೆಗಳು ಕೂಡ ಪಾಕಿಸ್ತಾನವನ್ನು ಬಾಗಿಲಲ್ಲೇ ನಿಲ್ಲಿಸಿ ವಾಪಸ್ ಕಳಿಸ್ತಾ ಇದ್ದಾರೆ. ಹೀಗಾಗಿ ಭಾರತದೊಂದಿಗೆ ಪಾಕಿಸ್ತಾನಕ್ಕೆ ವ್ಯಾಪಾರ ಅನಿವಾರ್ಯ. ಹಾಗಂತ ಆರ್ಥಿಕ ದೃಷ್ಟಿಯಿಂದ ಮಾತ್ರ ಅಲ್ಲ, ರಾಜಕೀಯ ಕಾರಣ ಕೂಡ ಇದೆ. UAE ಮತ್ತು ಸೌದಿಯಂತಹ ಸುನ್ನಿ ದೇಶಗಳು ಈಗ ಭಾರತದೊಂದಿಗೆ ಸಂಬಂಧ ವೃದ್ಧಿ ಮಾಡ್ಕೊಳ್ತಿದ್ದಾರೆ. ಸೊ ಈ ಮುಂಚಿನ ಥರ ಭಾರತದ ವಿರುದ್ಧ ಚಾಡಿ ಹೇಳಿದ್ರೆ ಅವರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ಹೆಂಗಾಗಿದೆ ಅಂದರೆ, ಮನೆಗೆ ನೆಂಟರು ಬಂದಿದ್ದಾರೆ, ಅಡುಗೆ ಮಾಡೋಕ್ಕೆ ಏನೂ ಇಲ್ಲ ಅಂತ ಕಂಡಾಗ ಪಕ್ಕದ ಮನೆಯವ್ರ ಬೇಲಿ ಆಚೆಗಿರೋ ಹಲಸಿನ ಮರದಲ್ಲಿರೋ ಹಲಸಿನಕಾಯಿ ಕಾಣುತ್ತಲ್ಲ,
ಆ ರೀತಿಯಾಗಿದೆ. ಅವ್ರ ಹತ್ರ ಮಾತು ಬಿಟ್ಟಿದ್ದೀನಿ, ಬಟ್ ಅಲ್ಲ ಹಲಸಿನಕಾಯಿ ಇದೆ. ಆ ರೀತಿಯಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಮತ್ತೊಂದು ವಿಚಾರ ಅಂದರೆ, ಪಾಕಿಸ್ತಾನದಲ್ಲಿರುವುದು ಈಗ ಶಹಬಾಜ್ ಸರ್ಕಾರ. ಭಾರತದೊಂದಿಗಿನ ವ್ಯಾಪಾರ ಬ್ಯಾನ್ ಮಾಡಿದ್ದು ಇಮ್ರಾನ್ ಸರ್ಕಾರ. ಸೊ ಅವ್ರು ಮಾಡಿದ ನೀತಿಗಳನ್ನು ಇವ್ರು ಮಾಡಿದ್ರೆ ಪಾಲಿಟಿಕ್ಸ್ ನಡೆಯಲ್ಲ. ಪಾಕಿಸ್ತಾನಕ್ಕೆ ಮತ್ತು ಇಮ್ರಾನ್ ಖಾನ್ಗೆ ಬೇರೆಯದೇ ಮೆಸೇಜ್ ಪಾಸ್ ಮಾಡಬೇಕು. ಹೀಗಾಗಿ ಭಾರತದೊಂದಿಗೆ ಚೂರು ಕ್ಲೋಸ್ ಆಗಿರೋ ಥರ ಹೇಳಿದ್ರು ಕೂಡ ಹೇಳಿರ್ಬೋದು. ಏನೇ ಇದ್ರೂ ಕೂಡ ಪಾಕಿಸ್ತಾನದ ಬಾಯಲ್ಲಿ ಈಗ ಫೈನಲಿ ಭಾರತದೊಂದಿಗೆ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋದು. ಇರಲಿ, ಅವ್ರು ಹಾಗೆಲ್ಲ ಮಾಡಿದ್ರು ಸರಿ, ಅದೆಲ್ಲ ಒಪ್ಪಲ್ಲ. ಬಟ್ ಏನು ಮಾಡೋದು, ನೆರೆಹೊರೆಯವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು ಇದನ್ನು ಬಹಳ ವರ್ಷಗಳ ಮುಂಚೆ. ಯು ಕ್ಯಾನ್ ಚೇಂಜ್ ಯುವರ್ ಫ್ರೆಂಡ್ಸ್ ಬಟ್ ಯು ಕೆನಾಟ್ ಚೇಂಜ್ ಯುವರ್ ನೇಬರ್ಸ್ ಅಂತ. ನಿಮ್ಮ ನೆರೆಹೊರೆಯವ್ರನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ ವಾಜಪೇಯಿ ಹೇಳಿದರು. ಈಗ ಅದೇ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಭಾರತದಿಂದ ಯಾವುದೇ ರೀತಿಯ ರಿಯಾಕ್ಷನ್ ಈ ಕ್ಷಣದವರೆಗೂ ಬಂದಿಲ್ಲ. ಮಾತುಕತೆ, ಬಿಸ್ನೆಸ್ ಮತ್ತು ಉಗ್ರ ದಾಳಿಗಳು ಎಲ್ಲವೂ ಒಟ್ಟಾಗ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಬಂದಾಗಲಿ, ಆಮೇಲೆ ನೋಡೋಣ ಅನ್ನೋ ನಿಲುವನ್ನು ಇದುವರೆಗೂ ಭಾರತ ಹೊಂದಿತ್ತು. ಈಗ ಪಾಕಿಸ್ತಾನದ ಲೇಟೆಸ್ಟ್ ಪ್ರೇಮ ಸಂದೇಶಕ್ಕೆ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.